ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಆಟಿ ಹಬ್ಬ ಸಂಭ್ರಮಾಚರಣೆ. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಆಟಿ ಹಬ್ಬವನ್ನು ಚೇರಂಬಾಣೆ ಗೌಡ ಸಮಾಜದ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಒಕ್ಕೂಟದ ಅಧ್ಯಕ್ಷೆ ಕಡ್ಲೆರ ತುಳಸಿ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಭಾಗಮಂಡಲ ಕಾವೇರಿ ಗೌಡ ಮಹಿಳಾ ಘಟಕದ ಅಧ್ಯಕ್ಷರಾದ ಸೂರ್ತಲೆ ವಾರಿಜಾ ಮೋಹನ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಹಿರಿಯರು ನಡೆದು ಬಂದ ಹಾದಿಯನ್ನು ನಾವು ಎಂದೂ ಮರೆಯಬಾರದು. ನಮ್ಮ ಆಚಾರ ವಿಚಾರ ಪದ್ಧತಿ ಪರಂಪರೆಗಳನ್ನು ಉಳಿಸಿ ಪೋಷಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಎಂದು ಶುಭ ಹಾರೈಸಿದರು. ಭಾಗಕ್ಕೆ ಸಂಬಂಧಪಟ್ಟಂತ ಆಚರಣೆಗಳನ್ನ ಮಾಡ್ತಾ ಅಂತ ಕೆಡ್ಡಾಸ ಅಂತ ಹೇಳಿದ್ರು ಮೇಡಮ್. ಹಾಗೆ ಈ ಕೆಡ್ಡಾಸನ ಆಚರಣೆ ಮಾಡೋದು ಯಾಕೆ, ಈ ಆಟಿ ತಿಂಗಳಲ್ಲಿ ಬರುವಂತಹ ಇಂತಹ ಹಬ್ಬಗಳನ್ನ ಆಚರಣೆ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದ್ರು, ಮುಖ್ಯವಾಗಿ ಇಲ್ಲಿ ಬಹುತೇಕ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತುಂಟು. ಆದ್ರೆ ನಿಜವಾಗೂ ಇದರ ಬಗ್ಗೆ ತಿಳುವಳಿಕೆ ಬೇಕಾದ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಜ್ಞಾನ ಅರಿವು ಇದ್ದರೆ ಮಾತ್ರ ನಮ್ಮ ಸಂಸ್ಕೃತಿ ಅಂತ ಹೇಳುವಂಥದ್ದು ಇನ್ನು ಮುಂದಕ್ಕೆ ಕೂಡ ಉಳಿದದು. ಇಲ್ಲದಿದ್ರೆ ಇದು ಮುಂದೆ ಹೋಗ್ತಾ ಹೋಗ್ತಾ ಏನಾದ್ರೆ ನಾವು ಒಂದಿಷ್ಟು ಜನ ಇಲ್ಲಿ ಇಂದು ಸೇರಿ ಹೇಳೋದು, ನಮ್ಮ ಮಕ್ಕಳ ಕಾಲಕ್ಕೆ ಇದು ಇಲ್ಲಿ ಸೇರೋ ಪರಿಸ್ಥಿತಿ ಇಲ್ಲ. ಎಲ್ಲೋ ಯಾವ್ದೋ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಪಾಯಸ ಮತ್ತೆ ಹೀಗೆ ಯಾವ್ದು ಈ ರೀತಿ ತಿಂಡಿ ತಿನಿಸುಗಳನ್ನ ತಿಂದು ಹೋಗುವ, ದುಡ್ಡು ಕೊಟ್ಟು ತಿಂದು ಹೋಗುವ ಕಾಲ ಖಂಡಿತ ಬಾದು. ಯಾಕೆಂತ ಹೇಳಿದ್ರೆ ಅದು ಆ ದಿನಕ್ಕೆ ದೂರ ಇಲ್ಲ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಸಂಸ್ಕೃತಿ ಪದ್ಧತಿ ಆಚರಣೆ ಯಾವುದು ಕೂಡ ಈಗ ಬೇಡ, ನಾವು ಅವಕ್ಕೆ ಹೇಳಿಕೊಡುವ ಆ ಒಂದು ಹೇಳಿಕೊಡಿಕೆ ಹೋದ್ಲೆ ನಮ್ಗೆ ಔಟಿಗೆ. ಯಾಕೆಂತ ಹೇಳಿದ್ರೆ ನಮ್ಮ ಮಾತನ್ನ ಕೇಳದ ಒಂದು ಪರಿಸ್ಥಿತಿಲಿ ಇಂದು ಆ ರೀತಿ ಆಗಕ್ಕಾಗುತ್ತೆ. ಈಗ ಕಳೆದ ಸಲ ಕೈಮೂರ್ತ ಕ್ರೀಡಾಕೂಟ ಎಲ್ಲ ಮಾಡಿದ್ವು ಇಲ್ಲಿ ವೇದಿಕೆ ಕಡೆ. ಆಗ ಸಾಕಷ್ಟು ನಮ್ಮ ಮಕ್ಕಳು ಬಂದು ಇಲ್ಲಿ ಭಾಗವಹಿಸಿದ್ರು. ಹಾಗೆ ಈ ತರದ ಕಾರ್ಯಕ್ರಮಗ ಕೂಡ ನಮ್ಮ ಪದ್ಧತಿ ಸಂಸ್ಕೃತಿನ ಬೆಳೆಸುವಂತಹ ಮುಂದುವರಿಸುವಂತಹ ಕಾರ್ಯಕ್ರಮಗ ನಮ್ಮ ಮಕ್ಕಳಿಗೆ ಒಂದು ತಿಳಿಸ್ಕೊಡುವ ಪ್ರಯತ್ನ ವೇದಿಕೆಯಿಂದ ಮುಂದಿನ ದಿನಗಳಲ್ಲಿ ಆದಂತ ಹೇಳುವಂತಹ ನಿರೀಕ್ಷೆನ ನಾನು ಇಟ್ಕೊಂಡೋಳೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಚೇರಂಬಾಣಿಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಾದ ಕುದುಪಜೆ ಕವನ್ ಅವರು ಮಾತನಾಡಿ, ನಮ್ಮ ಪೂರ್ವಿಕರ ಆಹಾರ ಪದ್ಧತಿಯನ್ನು ನಾವು ಮರೆಯದೆ ಅನುಸರಿಸಬೇಕು. ಹಾಗೆಯೇ ಮುಂದಿನ ಪೀಳಿಗೆಗೂ ತಿಳಿಸಿಕೊಡಬೇಕು. ನಮ್ಮ ಹಿರಿಯರು ಸೇವಿಸುತ್ತಿದ್ದ ನೈಸರ್ಗಿಕ ಆಹಾರ ಪದ್ಧತಿ ಇಂದು ನಮ್ಮ ಮಕ್ಕಳಿಗೆ ಸಿಗುತ್ತಿಲ್ಲ. ಆಧುನೀಕರಣ ಆಡಂಬರದ ಭರಾಟೆಯಲ್ಲಿ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಹಿಂದಿನ ಕಾಲದಲ್ಲಿ ಆಟಿ ತಿಂಗಳಲ್ಲಿ ಬಿರುಸಿನ ಮಳೆ ಇರುತ್ತಿದ್ದ ಕಾರಣ ಜನಜೀವನ ಬಹಳ ಕಷ್ಟಕರವಾಗಿರುತ್ತಿತ್ತು. ಈ ಕಾರಣದಿಂದ ಆಟಿ ತಿಂಗಳನ್ನು ಶೂನ್ಯ ಮಾಸವೆಂದು ಪರಿಗಣಿಸಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುತ್ತಿರಲಿಲ್ಲ. ಮುಂದುವರಿದು ಈ ಕಾಲಘಟ್ಟದಲ್ಲಿ ಎಲ್ಲವೂ ಲಭ್ಯವಿರುವುದರಿಂದ ಆಟಿ ತಿಂಗಳನ್ನು ಸಂಭ್ರಮಾಚರಣೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಪ್ರಶಂಸನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರಗುಂದ ಗೌಡ ಸಮಾಜದ ಅಧ್ಯಕ್ಷರಾದ ಕೊಡಪಾಲು ಗಣಪತಿ ಅವರು ಮಾತನಾಡಿ, ನಮ್ಮ ಹಿರಿಯರ ಆಹಾರ ಪದ್ಧತಿಗಳು ಇತ್ತೀಚೆಗೆ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ತಿಳಿದುಕೊಳ್ಳುವಂತಾಗಿದೆ. ಇಂತಹ ಕಾರ್ಯಕ್ರಮಗಳು ನಡೆಯುವುದರಿಂದ ಪರಸ್ಪರ ಹಿರಿಯ ಕಿರಿಯರಲ್ಲಿ ಉತ್ತಮ ಬಾಂಧವ್ಯ ಮೂಡುತ್ತದೆ ಎಂದರು. ಎಲ್ಲರಿಗೆ ನಮಸ್ಕಾರ. ಆಗಲೇ ಶಾಂತಕ್ಕೆ ಹೇಳ್ತಾರೆ ಮನೆ ಬೇಕು, ಅವು ಜ್ಞಾನ ಮಾಡಿ ಇವು ಮಾತಾಡೋದ್ರೆ ನಾನೇ ಮಾತಾಡೋದು, ನಾ ಮಾತಾಡ್ರೆ ಮನೆ ಮಾತ್ರ ಖಂಡಿತ ಬಿಡ್ತೀನಿ. ಅದಕ್ಕೆ ಮುಂದೆ ಹೇಳ್ಬಿಡೋದಿಲ್ಲ ಹಂಗೆ ಮನೆ ಮುರಿದೋದೇ ಬಿಟ್ಟೆ ಅವು ಇರ್ಬೇಕಂದ್ರೆ ಮನೆ ತಿಂದು ಬಿಡಿತಾರೆ. ಇಲ್ಲ ಇಲ್ಲ ಇರಲಿ. ನಮ್ಮ ಕಾಲದ ಚಾರಮಣಿ ಗೌಡ ಸಮಾಜದ ಮಹಿಳಾ ಒಕ್ಕೂಟದ ಒಟ್ಟಿಗೆ ಒಕ್ಕೂಟದ ಅಧ್ಯಕ್ಷೆ ಕಡ್ಲೆರ ತುಳಸಿ ಮೋಹನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಹಿಳಾ ಒಕ್ಕೂಟ ಸದಾ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿರಬೇಕು ಎನ್ನುವ ಉದ್ದೇಶದಿಂದ ಸಾಮಾನ್ಯವಾಗಿ ಎಲ್ಲ ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ಮಾಡುತ್ತಾ ಬರುತ್ತಿದೆ. ಇದರಿಂದ ಮಹಿಳೆಯರಿಗೆ ಉತ್ತಮ ಮಾಹಿತಿ, ಮನರಂಜನೆ ಹಾಗೂ ಮನೋಸ್ಥೈರ್ಯ ದೊರೆಯುತ್ತದೆ ಎಂದರು. ಮುಖ್ಯ ಅತಿಥಿಗಳಾಗಿ ಕಾರಗುಂದ ಯುವ ವೇದಿಕೆ ಅಧ್ಯಕ್ಷರಾದ ಪ್ರದೀಪ್ ಪಾರೆಮಜ್ಜರು, ದೇವನೂರು ಗೌಡ ಒಕ್ಕೂಟದ ನಿರ್ದೇಶಕರಾದ ಗುಡ್ಡೇರ ಲಕ್ಷು ಸೋಮಣ್ಣ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಆಟಿ ಸೊಪ್ಪಿನ ರಸದಿಂದ ತಯಾರಿಸಿದ ವಿವಿಧ ಖಾದ್ಯಗಳು, ಮರಕೆಸುವಿನ ಖಾದ್ಯಗಳು, ಮಳೆಗಾಲ ದೊರೆಯುವಂತಹ ಫಲಪುಷ್ಪಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿತ್ತು. ಬೈಮನ ಭವಾನಿ ದಿಲೀಪ್ ಮತ್ತು ಹೊಸಮನೆ ಶೋಭಾ ವೆಂಕಪ್ಪ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಬೈಚನ ಸ್ವಾತಿ ಬಂದಪ್ಪ ಸರ್ವರನ್ನು ಸ್ವಾಗತಿಸಿ, ಕೇಕಡ ಪೂಜಾ ನಾಗೇಂದ್ರ ಕಾರ್ಯಕ್ರಮ ನಿರೂಪಿಸಿ, ಬೈಮನ ಜ್ಯೋತಿ ತಿಮ್ಮಯ್ಯ ಸರ್ವರನ್ನು ವಂದಿಸಿದರು. ಮಧ್ಯಾಹ್ನದ ಭೋಜನಕ್ಕೆ ಆಟಿ ಹಬ್ಬದ ವಿವಿಧ ಖಾದ್ಯಗಳನ್ನು ತಯಾರಿಸಲಾಗಿತ್ತು. ಗೌಡ ಸಮಾಜದ ನಿರ್ದೇಶಕರು, ಮಹಿಳಾ ಒಕ್ಕೂಟದ ನಿರ್ದೇಶಕರು, ಯುವ ವೇದಿಕೆಯ ನಿರ್ದೇಶಕರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟದ ಸದಸ್ಯರು ಹಾಗೂ ಜನಾಂಗ ಬಾಂಧವರು ಭಾಗವಹಿಸಿದ್ದರು. ದುಗ್ಗಳ ಸದಾನಂದ.